ಡ್ಯಾಡಿ ನಾನ್ ಟೈ ಕಟ್ತೀನಿ. ಏನಮ್ಮ ಇವತ್ತು ಅಪ್ಪನ ಮೇಲೆ ಎಷ್ಟೊಂದು ಅಕ್ಕರೆ? ಸೂರ್ಯ ಯಾವ ಕಡೆ ಹುಟ್ತಾ? ದಕ್ಷಿಣದಲ್ಲಿ ಹುಟ್ಟ. ಹೌದಾ? ಏನ್ ಡ್ಯಾಡಿ ಆಕಾಶ ನೋಡ್ತಿದ್ಯಾ? ಸರಿ, ನೆಟ್ಟಿಗೆ ನನ್ ಕಡೆ ನೋಡು. ನನ್ನೇ ನೋಡ್ತಿದ್ಯಾ? ಹೌದು. ಓ ತಡ, ಈಗ ನೋಡು. ನೋಡ್ದೆ. ನಾ ಹೇಗ್ ಕಾಣಿಸ್ತೀನಿ? ಹಾಗೆ ಇದೆಯಲ್ಲಮ್ಮ, ಹುಟ್ಟದಾಗಿಂದ ನೋಡ್ತಾ ಇದ್ದೀನಿ ನಿನ್ನ. ಡ್ಯಾಡಿ ಏನಮ್ಮ ಇದು? ನೀನ್ ಟೈ ಕಟ್ತೀವಿ ನೇಳು ಹಾಕ್ತೀವಿ, ಒಂದು ಗೊತ್ತಾಗ್ತಾ ಇಲ್ಲ. ನಾನು ಹ್ಯಾಕ್ ಕಾಣ್ತಿದ್ದೀನಮ್ಮ ಈಗ? ಲಾರೆಲ್ ಅಂಡ್ ಹಾರ್ಡಿನಲ್ಲಿ ಆ ಬಾಂಡ ಇದ್ದಲ್ಲ ಹಾಗಿದೆಯಾ? ಹೌದಾ? ಡ್ಯಾಡಿ ಯಾವ ಸೇಮೆ ಕಲೆಕ್ಟರ್ ನೀನು? ಯಾಕಮ್ಮ? ನೀನ್ ಕಣ್ಣೇ ಚುರುಕಿಲ್ಲ. ಹೌದಾ? ಅದೇ ಸಂಜೀವಾಗಿದ್ದಿದ್ರೆ. ಏನಮ್ಮ ಸಂಜೀವನ ಬಹಳ ಹೊಗಳ್ತಾ ಇದೆಯಲ್ಲ? ಹೊಗಳ್ತಾ ಇನ್ನೇನ್ ಡ್ಯಾಡಿ, ನಾನೇನಾದ್ರೂ ಹೈಯರ್ ಅಥಾರಿಟಿ ಆಗಿದ್ದಿದ್ರೆ ನಿನ್ ಜಾಗಕ್ಕೆ ಅವ್ರನ್ನ ತೋರಿಸಿ ಅವ್ರ ಜಾಗಕ್ಕೆ ನಿನ್ ತಡ್ತಿದ್ದೆ. ಏನಮ್ಮ ಇದು? ಅವನು ಪ್ರಮೋಷನ್ ಕೊಡೋ ಅವಸರದಲ್ಲಿ ನನ್ನೇ ಡಿಗ್ರೇಡ್ ಮಾಡ್ತಿದ್ಯಲ್ಲ. ನೋಡಮ್ಮ, ನನ್ನ ಕೆರಿಯರ್ ನಲ್ಲಿ 64 ಸ್ಮಗ್ಲರ್ ಹಿಡಿದಿದ್ದೀನಿ, 6 ಬಂಗಾರದ ಮೆಡಲ್ ತಗೊಂಡಿದ್ದೀನಿ. ಇಡೀ ಇಂಡಿಯಾ ದೇಶದಲ್ಲೇ ಬರೀ ವಾಸನೆಯಲ್ಲೇ ಚಿನ್ನ ಎಲ್ಲಿದೆ ಅಂತ ಕಂಡುಹಿಡಿಯೋ ಎಕ್ಸ್ಪರ್ಟ್ ಅಮ್ಮ ನಾನು. ಹಾಗಾದ್ರೆ ಡ್ಯಾಡಿ ಇವತ್ತು ನಿಮ್ ಮೂಗ್ ಬ್ಲಾಕ್ ಆಗ್ಬಿಟ್ಟು. ಅಲೋ, ಹಾಗೇನಿಲ್ವಲ್ಲ? ಮತ್ತಿನೇನು, ನನ್ ಮೈ ಮೇಲಿರೋ ಚಿನ್ನ ಕೂಡ ಕಂಡು ಹಿಡಿಯೋಕಾಗ್ಲಿಲ್ವಾ? ಇದ್ದು ಏನಮ್ಮ ನೀ ಸೋತೋಗ್ಬಿಟ್ಯಾ? ಸೋಲಿಲ್ಲ ಡ್ಯಾಡಿ, ಅವ್ರ ಹೃದಯನ ಗೆದ್ದಿದ್ದೀನಿ. ಭಲೇ ಸಂಜೀವ್, ಬೌಂಡ್ರಿ ಬಾರಿಸ್ತ್ಯಾತ ನಾನಿದ್ರೆ ಸಿಕ್ಸರೇ ಬಾರಿಸ್ಬಿಟ್ಟಲ್ಲಯ್ಯ. ನೋಡಮ್ಮ, ನಿನ್ನಲ್ಲಾದ ಈ ಪರಿವರ್ತನೆ ನೋಡಿ ನನಗೆ ಬಹಳ ಸಂತೋಷ ಆಯ್ತಮ್ಮ. ಐ ಆಮ್ ದಿ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್. ಪ್ರಭು, ಸಂಜೀವಿಂದ ನಿನ್ನ ವಿಷಯ ಎಲ್ಲ ತಿಳಿತು. ಆದ್ರೂ ಈ ಮನೆಗೆ ನಾನು ಹಿರಿಯವನಾದ್ರಿಂದ ನಿನ್ನ ಇಲ್ಲಿ ಕರೆಸ್ಬೇಕಾಯ್ತು. ಅದಕ್ಕೆ ಕರೆಸ್ತೆ. ಅದೇನ್ ಕೇಳ್ಬೇಕು ಕೇಳಿ ಸರ್. ನಿಮ್ ತಂದೆ ತಾಯಿ ಯಾರು, ಏನ್ ಕೆಲಸ ಮಾಡ್ತಾರೆ? ನನಗೆ ಅದೃಷ್ಟ ಇಲ್ಲ ಸರ್. ನಾನೊಬ್ಬ ಅನಾಥ. ಒಬ್ಬ ಮಹಾನುಭಾವರ ಅನುಗ್ರಹದಿಂದ ನಾನಿವತ್ತೊಬ್ಬ ಮನುಷ್ಯನಾಗಿದ್ದೀನಿ. ಯಾರ ಮಹಾನ್ ಭಾವ? ಅವರೇ, ಆ ಕಾಣದ ದೇವರು. ಕಾಣದ ದೇವರು? ಅವ್ರ ಸಹಾಯದಿಂದ ಬಂದ್ಯಾ ನೀನು? ಹೌದು ಸರ್. ನೀನ್ ಅವ್ರು ನೋಡಿದ್ಯಾ? ಕಾಣದ ದೇವ್ರನ್ನ ಯಾಕೆ ಸರ್ ನೋಡಕ್ ಸಾಧ್ಯ? ಕಾಣದ ದೇವ್ರನ್ನ ನಾನ್ ನೋಡಿದ್ದೀನಿ, ಅವ್ರ ಫೋಟೋನ ತೆಗೆದಿದ್ದೀನಿ. ಬಾ. ಅವರೇ ಕಾಣದೇವರು. ದಿನ ನಾನು ಪೂಜೆ ಮಾಡೋ ದೇವರೇ ಇವರು. ನಮ್ಮ ತಂದೆ ಸತ್ತು ನಾನು ಕಷ್ಟದಲ್ಲಿದ್ದಾಗ ಮೃತ್ಯುಂಜಯನ ಮೂಲಕ ನನಗೆ ಸಹಾಯ ಮಾಡಿದ ದೇವರೇ ಇವರು. ಇವರಿಂದಾನೇ ಇವತ್ತು ನಾನು ಈ ಪೊಸಿಷನ್ ಇರೋದು. ಉಗ್ರ. ಎಸ್ ಸರ್. ನಾನ್ ಡಾಕ್ಟರ್ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಯು ಗೋ ಔಟ್. ಓಕೆ ಸರ್. ಡಾಕ್ಟರ್, ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ಡಾಕ್ಟರ್, ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ಬಂತಾ? ಬಂತು ಸರ್. ವಾಟ್ ಈಸ್ ದ ರಿಸಲ್ಟ್? ಇರುವಾಗ ಹೇಳಿ, ಪರವಾಗಿಲ್ಲ. ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಡಾಕ್ಟರ್, ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋದು ನಮ್ ಕೈಲಿದೆ. ಎಷ್ಟು ದಿವಸ ಬದುಕ್ತೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇಟ್ಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ನಾನು ಯಾವುದಕ್ಕೂ ಹೆದರೋದಿಲ್ಲ, ಯಾರಿಗೂ ಹೆದರೋಲ್ಲ. ಧೈರ್ಯವಾಗಿ ಹೇಳಿ. ಸರ್, ನಿಮ್ಗೆ ಬ್ಲಡ್ ಕ್ಯಾನ್ಸರ್.
ಸಾವು ತುಂಬಾ ಹತ್ರದಲ್ಲಿದೆ. ಡಾಕ್ಟರ್, ಸಾವು ಕ್ಯಾನ್ಸರ್ ಪೇಷಂಟ್ಗೆ ಮಾತ್ರ ಹತ್ರ ಇರೋದಿಲ್ಲ, ಆ ಸುದ್ದಿ ಕೊಟ್ಟವ್ರ ಎದುರಿಗೆ ನಿಂತಿರು. ಡೋಂಟ್ ಕಿಲ್ ಮಿ ಸರ್, ನನ್ನ ಸಾಯಿಸ್ಬೇಡಿ, ಡೋಂಟ್ ಕಿಲ್ ಮಿ. ಐ ಆಮ್ ಸೋ ಸಾರಿ ಡಾಕ್ಟರ್. ಈ ವಿಷಯ ನಮಗೂ ನಿಮಗೂ ಮಾತ್ರ ಗೊತ್ತಿರೋದ್ರಿಂದ ನೀವು ಸಾಯಲೇಬೇಕು. ನೋ, ಡೋಂಟ್ ಕಿಲ್ ಮಿ ಪ್ಲೀಸ್. ನನಗೆ ಬ್ಲಡ್ ಕ್ಯಾನ್ಸರ್ ಅಂತ ನನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡೋರ್ಗೆ ಏನಾದ್ರೂ ಸ್ವಲ್ಪ ಸುಳಿ ಸಿಕ್ಕಿದ್ರೆ ಸಾಕು, ಹೆಜ್ಜೆ ಹೆಜ್ಜೆಗೂ ನನ್ನ ಅಳಿವನ್ನೇ ಎದುರು ನೋಡ್ತಿದ್ದಾರೆ. ಆ ರಹಸ್ಯ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಡೋಂಟ್ ಕಿಲ್ ಮಿ. ಡಾಕ್ಟ್ರು ನಮ್ಮ ಸಂಸ್ಥೆಗೋಸ್ಕರ ಬಹಳ ವರ್ಷಗಳಿಂದ ದುಡಿದಿದ್ದಾರೆ. ದೇವರ ಕುಟುಂಬಕ್ಕೆ ಇವತ್ತೇ 2 ಲಕ್ಷ ರೂಪಾಯಿಗಳನ್ನ ಕಾಣದ ದೇವರ ಸಹಾಯ ಅಂತ ಕಳಿಸ್ಬಿಟ್ಬಿಡಿ. ಈ ಡೆಡ್ ಬಾಡಿನ ಆಕ್ಸಿಡೆಂಟ್ ನಲ್ಲಿ ಸತ್ತ ಹಾಗೆ ಡಿಸ್ಪೋಸ್ ಮಾಡ್ಬಿಡಿ. ಅಂಡರ್ಸ್ಟ್ಯಾಂಡ್? ಓಕೆ ಸರ್. Hello. Yes. Speaking.
ನೀವಿಂದ ಎಚ್ಚರವಾಗಿದ್ದೀರಾ? ಹ್ಮ್. ಇನ್ ಹೋಗ್ತೀರಾ? ಹೋಗ್ಲೇಬೇಕಾ? ಹ್ಮ್. ಓಕೆ. ಹೋಗಿ ಅಂದ್ರೆ ಪ್ಲೀಸ್. ಯಾರು ನೀವು? ಸುಶೀಲ ಊಟ ಮಾಡಿದ್ಲ? ಯಾಕೆ? ನಾನು ಎಷ್ಟು ಹೇಳಿದ್ರು ಹಸಿವಿಲ್ಲ ಅಂತಿದ್ರು. ನನ್ ಗಂಡನ್ನೇ ತಿನ್ಕೊಂಡು ಹೊಟ್ಟೆ ಒಬ್ಬರಿಸ್ಕೊಂಡಿದೆ. ಇನ್ನು ಊಟ ಆದ್ರೆ ಯಾಕೆ ಬೇಕು? ಈ ಹಾಳು ಹೊಟ್ಟೆಗೆ ಅನ್ಬಿಟ್ಲು. ದೇವ್ರನ್ನ ಗುಡಿನಲ್ಲಿ ಕಲ್ಲಾಗಿ ಯಾಕೆ ಕೂರ್ಸ್ಯಾರೆ ಅನ್ನೋದು ನನಗೀಗ ಅರ್ಥವಾಗ್ತಾ ಇದೆ. ಅವನು ಮೈ ಮಾತ್ರ ಕಲ್ಲಲ್ಲ, ಅವನ ಹೃದಯ ಮನಸ್ಸು ಎಲ್ಲ ಕಲ್ಲು. ಅದಕ್ಕೆ ಇವಳು ಬಾಳನ್ನ ಈಗ ಹಾಳು ಮಾಡ್ಬಿಟ್ಟ. ಬರೀ ಗೈ, ಬರೀ ಹಣೆ, ಕಣ್ಣೀರ್ ಸುರಿಸ್ತಾ ಇರೋ ಅವಳನ್ನ ನೋಡಿದ್ರೆ ನನ್ನ ಹೃದಯನೇ ಒಡೆದೋಗುತ್ತೆ ಕಣೆ. ನೋಡು, ಇನ್ಮೇಲೇನು ಅವಳ ಮೇಲೆ ಮಲ್ಕೋ. ಅವಳಿ ಈ ಸ್ಥಿತಿಲಿರುವಾಗ ನಮ್ಮ ಸುಖನ ಬಲಿ ಕೊಡ್ಲೇಬೇಕು. ನೀವ್ಯಾಕಿಲ್ಲಿ? ನೀನ್ ಒಬ್ಳೇ ಇದೆಯಲ್ಲಮ್ಮ, ಅದಕ್ ನಿನ್ ಜೊತೆ ಇರೋಣ ಅಂತ ಬಂದೆ. ಅಲ್ಲಿ ಅಣ್ಣ ಒಬ್ರೇ? ನಿಮ್ಮ ಅಣ್ಣ ಎಳೆ ಮಗುವೇನಲ್ಲ ಸುಶಿ. ಇನ್ಮೇಲ್ ನಾನು ಇಲ್ಲೇ ಮಲ್ಗೋದು. ಅದಕ್ಕೆ ನಾನು ಏನ್ ಎಳೆ ಮಗು ಅಲ್ಲ. ದಯವಿಟ್ಟು ನಿಮ್ ರೂಮ್ ಹೋಗಿ ಪ್ಲೀಸ್. ಯಾಕೆ ಸುಶೀಲಾ, ನಾನಿಲ್ಲಿರೋದು ನಂಗಿಷ್ಟ ಇಲ್ವಾ? ಯಾಕದ್ಕೆ ಹಾಗಂತೀರಾ? ಈ ತಪ್ಲಿಗೆ ನಿಮ್ಮನ್ ಬಿಟ್ರೆ ಯಾರಿದ್ದಾರೆ? ನನಗೋಸ್ಕರ ನೀವು ಗಂಡ ಹೆಂಡ್ತಿರು ಯಾಕೆ ಬೇರೆ ಆಗಿರ್ಬೇಕು ಅಂತ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನೀನ್ ಹೀಗಿರುವಾಗ ಯಾವ ಸಂತೋಷಕ್ಕಾಗಿ ನಾನಲ್ಲಿ ಹೋಗ್ಲಮ್ಮ? ಯಾವ ಜನ್ಮದಲ್ಲಿ ಯಾವ ಗಂಡ ಹೆಂಡ್ತಿರ್ನ ಅಗಲಿಸಿದ್ನೋ ದೇವ್ರಿವತ್ತು ನನಗೆ ಶಿಕ್ಷೆ ಕೊಟ್ಟಿದ್ದಾನೆ. ಮತ್ತೆ ಅದೇ ತಪ್ಪನ್ನ ಮಾಡಲ್ಲ. ಅದಕ್ಕೆ ದಯವಿಟ್ಟು ನಿಮ್ ರೂಮ್ ಹೊರಟೋಗಿ. ಬೇಡ ಸುಶೀಲಾ, ನನ್ ಸಮಾಧಾನಕ್ಕೋಸ್ಕರ ಆದ್ರು ಇನ್ಮೇಲೆ ನಾನು ಇಲ್ಲೇ ಮಲ್ಕೋತೀನಿ. ದಯವಿಟ್ಟು ಯಾವ ಕಾರಣಕ್ಕೂ ನೀನ್ ಬೇಡ ಅನ್ಬೇಡಮ್ಮ, ಬೇಡ ಅನ್ಬೇಡ.
ಸುಶೀಲಾ ಸುಶೀಲಾ ಮನೇಲಿ ಕಾಣ್ತಾ ಇಲ್ವಲ್ಲ ಎಲ್ಲಿ ಹೋಗ್ಲು ಸಂಜೀವ ಸಂಜೀವ ಸುಶೀಲಾ ಮನೇಲಿ ಎಲ್ಲೂ ಕಾಣ್ತಾ ಇಲ್ಲ ಅವ್ನ ರೂಮ್ ನಲ್ಲಿ ಈ ಸ್ಲೀಪಿಂಗ್ ಪೀಸ್ ಆಗಿ ಖಾಲಿಯಾಗಿ ಬಿದ್ದಿತ್ತು ಸುಶಿ 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 ಸುಶೀಲಾ ಯಾಕಮ್ಮ ಇಂಥ ಕೆಲಸ ಮಾಡ್ಕೊಂಡೆ ನಾವೆಲ್ಲ ಏನ್ ತಪ್ಪು ಮಾಡಿದ್ವು ಅಂತ ನಮಗೆ ಈ ಶಿಕ್ಷೆ ಕೊಡ್ತಿದ್ಯಮ್ಮ ನಾನು ಯಾರಿಗೋಸ್ಕರ ಬದುಕಿರ್ಬೇಕಣ್ಣ ಯಾಕೆ ಸುಶೀಲಾ ನಿನ್ ಪಾಲಿಗೆ ನಾವೆಲ್ಲ ಸತ್ತೋಗಿದೀವಾ ನೋಡು ಪ್ರಪಂಚದಲ್ಲಿ ಗಂಡನ್ ಕಳ್ಕೊಂಡವರೆಲ್ಲ ನಿನ್ನ ಹಾಗೆ ಆತ್ಮಹತ್ಯೆ ಪ್ರಯತ್ನಿಸ್ತಾರ ನನಗ್ ಬದುಕೋ ಆಸೆನೇ ಇಲ್ಲಣ್ಣ ತಪ್ಪು ಸುಶೀಲಾ ಹಾಗೆಲ್ಲ ಹೇಳ್ಬಾರ್ದು ದೇವ್ರು ಕೊಟ್ಟಿರೋ ಪ್ರಾಣನ ಕಳ್ಕೊಳ್ಳೋ ಹಕ್ಕು ನಮ್ಗೆ ಯಾರಿಗೂ ಇಲ್ಲಮ್ಮ ನನ್ನ ದುಃಖ ನಿನಗೆ ಅರ್ಥವಾಗಲ್ಲ ಅದಕ್ಕೆ ಅರ್ಥವಾಗಲ್ಲ ಬಾಳ್ನಲ್ಲಿ ಸುಖ ದುಃಖ ಎರಡೂ ಇರುತ್ತಮ್ಮ ಸುಖನ ಸಂತೋಷದಿಂದ ಅನುಭವಿಸೋ ಹಾಗೆ ದುಃಖನೂ ನಾವು ಎದುರಿಸಲೇಬೇಕು ಕಷ್ಟನ ಮರೆಯೋದಕ್ಕೆ ಪ್ರಯತ್ನ ಪಡಬೇಕು ಗಣ ಮರೀಲಿ ಸುಶಿ ನಿನಗಿಂತ ಹೆಚ್ಚು ನೋವು ಸಂಕಟ ಪಡೋ ಎಷ್ಟೋ ಜನ ಇದ್ದಾರೆ ನೋಡು ನೀ ಹೂ ಅಂದ್ರೆ ರೆಡ್ ಕ್ರಾಸ್ ಸೊಸೈಟಿಲಿ ಮೆಂಬರ್ಶಿಪ್ ಕೊಡ್ತೀನಿ ಅಲ್ಲಿ ಸೇವೆ ಮಾಡೋದ್ರಿಂದ ನಿನ್ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗ್ಬೋದು ಏನಂತೀಯ ನಿಮ್ಮಿಷ್ಟ ಹೇಗೋ ಹಾಗೆ ಮಾಡಿಲ್ಲ ರುಸ್ತುಮ್ ಅಂತ ಒಬ್ಬ ಸ್ಮಗ್ಲರ್ 5 ಕೋಟಿ ರೂಪಾಯಿ ಫಾರಿನ್ ಗೂಡ್ಸ್ ತಂದು ಇಲ್ಲೆಲ್ಲೋ ಬಚ್ಚಿಟ್ಟಿದ್ದಾನೆ ಅಂತ ಇನ್ಫಾರ್ಮೇಶನ್ ಬಂದಿದೆ ಪ್ರೂಫ್ ಎವಿಡೆನ್ಸ್ ಇಲ್ಲದೆ ನಾವು ಅವನ ಅರೆಸ್ಟ್ ಮಾಡೋ ಹಾಗಿಲ್ಲ ಅವನ್ ಟ್ರಾನ್ಸಾಕ್ಷನ್ ಮಾಡೋ ಸಮಯ ನೋಡಿ ನಾವು ಅರೆಸ್ಟ್ ಮಾಡ್ತೀವಿ ಆ ಪಾರ್ಟಿ ಆಂಬಿಷನ್ ಹೋಟ್ಲಲ್ಲಿ ಇವತ್ತು ಒಂದು ವ್ಯಕ್ತಿ ಹತ್ರ ಟ್ರಾನ್ಸಾಕ್ಷನ್ ಮಾಡ್ತಾನಂತ ಹಲೋ ಹೌದಾ ಓಕೆ 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 ಬೈದಿ ಬೈ ಇವತ್ತು ಟ್ರಾನ್ಸಾಕ್ಷನ್ ಮಾಡ್ತಾನಲ್ಲ ಆ ಪಾರ್ಟಿ ಒಂದ್ ಕಾಲಿಗೆ ರೆಡ್ ಸಾಕ್ಸ್ ಇನ್ನೊಂದ್ ಕಾಲಿಗೆ ಬ್ಲೂ ಸಾಕ್ಸ್ ಹಾಕಿರ್ತಾನಂತೆ ಇದೀಗ ನಮ್ಮ ಇನ್ಫಾರ್ಮರ್ ಇನ್ಫಾರ್ಮೇಶನ್ ಕೊಟ್ಟು ಮಿಸ್ಟರ್ ಸಂಜೀವ್ ಈ ಕೇಸ್ ನಲ್ಲಿ ನಾವೇನಾದ್ರು ಸಕ್ಸಸ್ ಆದ್ರೆ ನಮ್ ಕಸ್ಟಮ್ ಡಿಪಾರ್ಟ್ಮೆಂಟ್ ಗೆ ಒಳ್ಳೆ ಹೆಸರು ಬರುತ್ತೆ ಐ ವಿಲ್ ಟ್ರೈ ಟು ಡೂ ಇಟ್ ಸರ್ ಐ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಯು ಅವ್ರನ್ನ ಕರ್ಕೊಂಡು ಬಾ ಸರಿ ಸರ್ ಅವ್ರು ಕರೆಕ್ಟಿದ್ದಾರೆ ಎಕ್ಸ್ಕ್ಯೂಸ್ ಮೀ हेलो आओ प्लीज सिट डाउन थैंक यू आपका नाच और गाना बहुत अच्छा था हमारा नाच लाइक टू हैव अ ड्रिंक नो थैंक्स इट्स ऑलराइट शुड वी टॉक बिजनेस ओह बाय ऑल मींस हाउ मच 3 crores no 2 crores as you like ಹೇಳಿ ಆ ಗೂಡ್ಸ್ ಎಲ್ಲ ಎಲ್ಲಿದೆ ಇಲ್ಲಿಂದ ಅದು ಯಾರ ಕಡೆಯಿಂದ ಬಂದಿದ್ಯಾ ನೋಡಿ ಮಿಸ್ಟರ್ ರಾಮನ್ ಎಂಥ ಕಷ್ಟವಾದ ಕೆಲಸ ಆದ್ರು ನಾವು ಒಪ್ಕೊಂಡ ಮೇಲೆ ಅದು ಮುಗಿದಾಗಿದೆ ಆ ಒಂದು ನಂಬಿಕೆಯಿಂದ ತಾನೇ ನಾವು ನಿಮ್ಮ ಹತ್ರ ಬಂದಿರೋದು ನೋಡಿ ಇದರಲ್ಲಿ 4 ಜನ ವಿಜ್ಞಾನಿಗಳ ಫೋಟೋ ಇದೆ ಅವ್ರು ರಿಸರ್ಚ್ ಮಾಡಿ ಕಂಡು ಹಿಡಿದಿರೋ ಫಾರ್ಮುಲಾನ ಗೌರ್ಮೆಂಟ್ ತಲುಪಕ್ ಮೊದ್ಲೇ ನೀವು ಅವ್ರನ್ನ ಮುಗಿಸ್ಬೇಕು ಈ 4 ಜನ ಮುಗಿಸಿದ್ರೆ ನಮ್ಗೆ ಎಷ್ಟು ಕೊಡ್ತೀರಾ 2 ಕೋಟಿ ರೂಪಾಯಿ ಕೊಡ್ತೀವಿ ಓಕೆ ಇಟ್ ವಿಲ್ ಬಿ ಡನ್
ಥ್ಯಾಂಕ್ ಯು. ನೋಡಿ, ಇದ್ರಲ್ಲಿ ಒಂದು ₹1 ಇದೆ. ಕೆಲಸ ಆದ್ಮೇಲೆ ಇನ್ನೊಂದು ₹1 ಕೊಡ್ತೀನಿ. ಓಕೆ. ಬೈ ದ ಬೈ ಮಿಸ್ ರಾಮನ್, ಈ 4 ಜನ ವಿಜ್ಞಾನಿಗಳು ಎಲ್ಲಿದ್ದಾರೆ? ಅವ್ರು ಇವತ್ತು ನೈಟ್ ಟ್ರೈನ್ ನಲ್ಲಿ ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಕಾನ್ಫರೆನ್ಸ್ಗೋಸ್ಕರ ಹೋಗ್ತಿದ್ದಾರೆ. ಇವತ್ತು ರಾತ್ರಿ ಡೆಲ್ಲಿಗೆ ಟ್ರೈನ್. ಟೀಚರ್ ಸತೀಶ್ ತುಂಬಾ ಚೆನ್ನಾಗಿ ಆಡ್ತಾನೆ. ಹೌದೇನೋ? ಎಲ್ಲಿ ಹಾಡು? ಹಾಡ್ತೀನಿ. ನಾನೇ ರಾಜಕುಮಾರ, ಕನ್ನಡ ತಾಯಿಯ ಪ್ರೇಮದ ಕುಬರ, ಅನೀತಿ ಅಳಿಸಿ ನ್ಯಾಯವ ಉಳಿಸಿ. ವಿಜಯ, ಏನು ಅಂದ್ರೆ ಸ್ಟೇಷನ್ ನಿಮ್ಮ ಅಣ್ಣ ರಿಸೀವ್ ಮಾಡಕ್ ಬರ್ತಾ ತಾನೆ? ಅಣ್ಣ ಬರ್ದಿದ್ರೇನು, ಬೇರೆ ಯಾರಾದ್ರೂ ಬಂದೇ ಬರ್ತಾರೆ. ಯಾಕೆ ನೀವೇ ಇದ್ದೀರಲ್ಲ? ಏನಪ್ಪಾ ಹೊತ್ತಾಗ ಮದುವೆ ಆದಂಗೆ ಕಾಣಿಸ್ತೆ. ಹೌದ್ರಿ, ಮೊದಲನೇ ವರ್ಷ ಅಂತಲೇ ದೀಪಾವಳಿಗೆ ಮಾವನ ಮನೆಗೆ ಹೋಗ್ತಾ ಇದೀವಿ. ಸ್ವಾಮಿ, ನನ್ನ ಆಯುಷ್ ರೇಖೆ ಆಗಿದೆ ನೋಡಿ. ಆಯುಷ ನಿನ್ ತಲೆ ಮೇಲೆ ಕಲ್ಲೆತ್ತ ಹಾಕಿದ್ರು ನೀನ್ ಸಾಯಲ್ಲ ಕಣೋ, 100 ವರ್ಷ ಬದುಕ್ತೀಯ. ಕಳೆದ 50 ವರ್ಷಗಳಲ್ಲಿ ಇಂಥ ಒಂದು ರೈಲ್ವೆ ದುರಂತವೇ ನಡೆದಿರಲಿಲ್ಲವೆಂದು ರೈಲ್ವೆ ಅಧಿಕಾರಿಗಳು ಹೇಳುತ್ತಿದ್ದಾರೆ. ಈ ದುರಂತದ ಹಿನ್ನೆಲೆಯಲ್ಲಿ ದೇಶದ್ರೋಹಿಗಳ ಭಾರೀ ಒಳಸಂಚೆ ನಡೆದಿದೆ ಎಂದು ಊಹಿಸಲಾಗಿದೆ. ಅಪಘಾತ ನಡೆದ ಸಮಯದಲ್ಲಿ ಸೇತುವೆ ಬಳಿ ಸಂಶಯಾತ್ಮಕವಾಗಿ ಓಡುತ್ತಿದ್ದ ವ್ಯಕ್ತಿಯೊಬ್ಬನನ್ನು ಬಂಧಿಸಿದ್ದಾರೆ. ಒಟ್ಟು ಸತ್ತವರ ಸಂಖ್ಯೆ 700. ಅವುಗಳ ಪೈಕಿ 300 ಶವಗಳನ್ನು ಗುರುತಿಸಲಾಗಿದೆ. ಇವರಲ್ಲಿ 32 ಶಾಲಾ ಮಕ್ಕಳಲ್ಲದೆ ದೆಹಲಿಗೆ ತೆರಳುತ್ತಿದ್ದ ಭಾರತದ 4 ಪ್ರಸಿದ್ಧ ವಿಜ್ಞಾನಿಗಳು ಸೇರಿದ್ದಾರೆ. ಹಲೋ, ಯಾರು? ನೀವ? ಏನ್ ಸರ್ ವಿಷಯ? ಏನು ಏನು ಕಾಣದೇವ್ರು ನನ್ನ ನೋಡ್ಬೇಕು ಅಂತ ಆಸೆ ಪಡ್ತೀಯಾರ? ತುಂಬಾ ಸಂತೋಷ, ತುಂಬಾ ಸಂತೋಷ. ಯಾವಾಗ ಕರ್ಕೊಂಡು ಬರ್ತೀರಾ? ಸಾವಿತ್ರಿ, ಸಾವಿತ್ರಿ, ಏನು ಅಂದ್ರೆ? ಹೇಗ್ ಹೋಗಿ ನನ್ನ ಕ್ಯಾಮ್ರಾ ತಗೊಂಬ. ಯಾರ್ ಫೋಟೋ ತೆಗಿತೀರಾ? ಇಷ್ಟು ದಿವಸ ನಾನು ಪೂಜೆ ಮಾಡ್ತಾ ಇದ್ನಲ್ಲ, ಖಾಲಿ ಫೋಟೋ ಫ್ರೇಮ್. ಇವತ್ತು ಅದಕ್ಕೆ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ. ಹಾಗೇನು? ಹೌದು, ಬೇಗ ಕ್ಯಾಮ್ರಾ ತಗೊಂಬ. ಏನ್ ಸರ್, ಅವರೆಲ್ಲಿದ್ದಾರೆ? ಅವರೇ ಕಣಪ್ಪ. ಮನುಷ್ಯನ ಕಾಲು ಮುಟ್ಟೋದನ್ನ ನಾನು ಇಷ್ಟಪಡೋದಿಲ್ಲ. ನಿಮ್ಮನ್ನ ನಾನು ಮನುಷ್ಯ ಅಂತ ತಿಳ್ಕೊಂಡಿಲ್ಲ. ನೀವು ನನ್ನ ಬಾಳಿಗೆ ಬೆಳಕು ಕೊಟ್ಟ ದೇವರು. ಈ ತರಹ ಹೊಗಳಿಕೆಯಿಂದ ನನಗೆ ಸಂತೋಷ ಆಗೋಲ್ಲ. ನಿಮಗೇನ್ ಮಾಡಿದ್ರು ಸಂತೋಷ ಆಗುತ್ತೆ ಹೇಳಿ. ನನ್ನವರಾಗಿರೋರು ನೀವು ನನ್ನ ಮಾತು ಕೇಳಿದಾಗ, ನಾನು ಹೇಳ್ದಾಗೆ ನಡ್ಕೊಂಡಾಗ, ನನ್ನ ಆಸೆ ನೆರವೇರಿದಾಗ ಮಾತ್ರ ಸಂತೋಷ ಆಗುತ್ತೆ. ನಿಮಗೆ ಆಸೆನಾ? ಆಸೆ ಇಲ್ದಿರೋ ಮನುಷ್ಯ ಯಾರಪ್ಪ ಇದ್ದಾರೆ? ಹುಲಿಗೆ ಜಿಂಕೆ ಹಿಡಿಬೇಕು ಅಂತ ಆಸೆ, ಸರ್ಪಕ್ಕೆ ಕಪ್ಪೆ ಹಿಡಿಬೇಕು ಅಂತ ಆಸೆ, ಗರುಡಿಗೆ ಆ ಸರ್ಪನ್ ಹಿಡಿಬೇಕು ಅಂತ ಆಸೆ, ದೇವರಿಗೆ ಆ ಗರುಡನ ಮೇಲೆ ಕೂತು ಸವಾರಿ ಮಾಡ್ಬೇಕು ಅಂತ ಆಸೆ. ಈ ಜಗತ್ ನಡೀತಿರೋದೇ ಆಸೆಯಿಂದಪ್ಪ.
ಈಗ ನಿನ್ ಸ್ವಂತ ವಿಷಯನೇ ತಗೊಳ್ಳೋಣ. ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಆಪಾದನೆ ಹೊತ್ತಿರುವ ವ್ಯಕ್ತಿನ ಅಪರಾಧಿ ಅಂತ ಸಾಧಿಸೋ ಆಸೆ, ಡಿಫೆನ್ಸ್ ಲಾಯರ್ಗೆ ಅವನ್ನ ನಿರಪರಾಧಿ ಅಂತ ತೋರಿಸೋ ಆಸೆ, ನ್ಯಾಯಾಧಿಪತಿಯಾಗಿ ಕುಳಿತಿರುವ ನಿನಗೆ ಏನ್ ಆಸೆ ಅಂತ ನೀನೇ ಹೇಳು. ನ್ಯಾಯನ ಉಳಿಸ್ಬೇಕು ಅನ್ನೋ ಆಸೆ. ಅದೇ ತಪ್ಪು. 10 ಜನ ಉಳಿಸೋ ಪ್ರಯತ್ನ ಪಡ್ಬೇಕಾದ್ರೆ ಅದನ್ಯಾಯ ಹೇಗಾಗತ್ತೆ? ಸತ್ಯ, ಧರ್ಮ, ನ್ಯಾಯ ಅವೆಲ್ಲ ಇನ್ನೊಬ್ರು ಉಳಿಸೋದಲ್ಲ, ಅವಕ್ಕೆ ಅಳಿವು ಅನ್ನೋದೇ ಇಲ್ಲ. ಇಳಿಯದೇ ಇರೋ ಅವಿವೇಕಿಗಳ ನಾವು ಸತ್ಯನ ಉಳಿಸ್ತೀವಿ, ನ್ಯಾಯನ ಉಳಿಸ್ತೀವಿ ಅಂತ ಹೇಳ್ಕೊತಿರ್ತೀವಿ. ಯು ಸಿ, ದೀಸ್ ಆರ್ ಆಲ್ ಮೇರ್ ಇಲ್ಯೂಷನ್ಸ್. ಬೈ ಮಿಸ್ಟರ್ ರಾಜಾರಾಮ್, ನಾನು ನಿನ್ನನ್ನು ಕರೆಸಿದ ಕಾರಣ ಏನು ಗೊತ್ತಾ? ಗೊತ್ತಿಲ್ಲ. ಒಂದು ರಹಸ್ಯನ ನಾನು ನಿನ್ನಿಂದ ತಿಳ್ಕೋಬೇಕಾಗಿದೆ. ರಹಸ್ಯ? ಏನದು? ನಾಳೆ ಕೋರ್ಟ್ನಲ್ಲಿ ಆ ರೈಲ್ವೆ ದುರಂತದ ಕೇಸ್ ಬಗ್ಗೆ ನೀನೇನ್ ತೀರ್ಪು ಕೊಡ್ತೀಯ ಅನ್ನೋದನ್ನ ನಾನು ತಿಳ್ಕೋಬೇಕಾಗಿದೆ. ಯಾಕೆ ಹೇಳೋಕ್ ಇಷ್ಟ ಇಲ್ವಾ? ಹೇಳೋದು ಅಪರಾಧ. ಅಪರಾಧ? ನೀನ್ ನನ್ನ ದೇವ್ರು ಅಂದ್ಕೊಂಡೆ, ಬಾಳಿಗೆ ಬೆಳಕು ಕೊಟ್ಟೆ ಅಂತ ಕಾಲು ಮುಟ್ಟಿ ನಮಸ್ಕಾರ ಮಾಡ್ದೆ. ಆ ದೇವ್ರ ಮುಂದೆ ಏನ್ ಹೇಳಿದ್ರು ತಪ್ಪಿಲ್ವಲ್ಲ? ನೋಡು, ನಿನಗೆ ಮಾತಾಡೋದು ಕಷ್ಟವಾಗಿದ್ರೆ ಕೋರ್ಟ್ನಲ್ಲಿ ನೀನೇನ್ ತೀರ್ಮಾನ ಕೊಡಬೇಕು ಅನ್ನೋದನ್ನ ಈಗ ನಾನ್ ನಿನ್ಗೆ ಹೇಳ್ತೀನಿ. ಆ ಆಪಾದಿತನ್ನ ನಿರಪರಾಧಿ ಅಂತ ಹೇಳಿ ನೀನ್ ಬಿಡುಗಡೆ ಮಾಡ್ಲೇಬೇಕು. ನೀವು ನನ್ನ ಭಾಗ ದೇವರೇ ಆಗಿರಬಹುದು, ಆದ್ರೆ ಒಬ್ಬ ದ್ರೋಹಿನ ಅನ್ಯಾಯಕಾರನ ಉಳಿಸಿ ಅಂತ ಹೇಳೋದು ಸಭ್ಯತೆ ಅಲ್ಲ. ಮಿಸ್ಟರ್ ರಾಜಾರಾಮ್, ನೀನ್ ಮಹಾಭಾರತ ಓದಿದ್ದೀಯಾ ಅಂತ ಕಾಣುತ್ತೆ. ಅರ್ಜುನನ ಉಳಿಸೋಕೋಸ್ಕರ ಕೃಷ್ಣ ಇಂದ್ರನ ಕವಚ ಕೇಳೋ ಹಾಗೆ ಮಾಡ್ದ. ಕುಂತಿ ಹೋಗಿ ತೊಟ್ಟು ಬಾಣ ತೊಡೋದು ಬೇಡ ಅಂತ ಭಾಷೆ ತಗೊಳ್ಳೋ ಹಾಗೆ ಮಾಡ್ದ. ಸರ್ಪಾಸ್ತ್ರ ಕೊಲ್ಲೋಕ್ ಬಂದಾಗ ನೆಲಾನ ಮೆಟ್ಟಿ ತನ್ನ ಭಕ್ತನ ಉಳಿಸ್ಕೊಂಡ. ರಥದ ಗಾಲಿ ಎತ್ತಾ ಇರುವಾಗ ನಿರಾಯುಧನಾಗಿದ್ದ ಕರ್ಣನ್ನ ಕೊಲ್ಲು ಅಂತ ಅರ್ಜುನನಿಗೆ ಹೇಳ್ದ. ಎಲ್ಲಿದೆ ಸಭ್ಯತೆ? ಎಲ್ಲಿದೆ ನಾಗರಿಕತೆ? ಎಲ್ಲಿದೆ ಧರ್ಮ? ಎಲ್ಲಿದೆ ಸತ್ಯ? ಅವರವರಿಗೆ ಅವರವ್ರದೇ ಧರ್ಮ, ಅವರವ್ರದೇ ಸತ್ಯ. ಈ ಒಬ್ಬ ವ್ಯಕ್ತಿನ ಕಾನೂನಿಗೆ ಹುರುಳಾಕಿ ಕೊಲ್ಲೋದ್ರಿಂದ ರೈಲ್ವೆ ದುರಂತದಲ್ಲಿ ಸತ್ತ 700 ಜನ ಮತ್ತೆ ಬದುಕಿ ಬರ್ತಾರ? ಆ ಸತ್ತವರ ಸಾಲಿನಲ್ಲಿ ಇವನು ಒಬ್ಬ ಸೇರ್ಕೋತಾನೆ ಅಷ್ಟೇ. ನಿಮ್ಮ ಮಾತನಂತೆ ನಡ್ಕೋಬೇಕು ಅಂತ ಅನ್ನೋ ಹಾಗಿದ್ರೆ ನ್ಯಾಯಾಲಯ, ನ್ಯಾಯವಾದಿಗಳು, ನ್ಯಾಯಾಧೀಶ, ಕಾನೂನು ಇವೆಲ್ಲ ಇರೋದೇ ವ್ಯರ್ಥವಾಗ್ಬೇಕಾಗತ್ತೆ ಅಷ್ಟೇ. ನೀನು ನ್ಯಾಯದ ಹೆಸರಿನಲ್ಲಿ ಒಬ್ಬನ ಕೊಲ್ಲಬೇಕು ಅಂತ ಇದ್ದೀಯ, ನಾನು ಒಂದು ಜೀವನ ಉಳಿಸಬೇಕು ಅಂತ ಇದ್ದೀನಿ. ಹೇಗೂ ನೀನನ್ನ ದೇವರು ಅಂತ ಒಪ್ಕೊಂಡಿದ್ದೀಯ. ನೀನಾಗೆ ಅವನು ಉಳಿಸಿದ್ರೆ ಕೃತಜ್ಞತೆ ಇರೋ ಮನುಷ್ಯನಾಗ್ತೀಯ, ಚೆನ್ನಾಗಿ ಬದುಕ್ತೀಯ. ನನ್ನ ಕಲ್ಪನೆ ಬರೀ ಭ್ರಮೆ ಅಂತ ಈಗ ಗೊತ್ತಾಯ್ತು. ಒಬ್ಬ ಮನುಷ್ಯನ ಉಳಿಸಿ ಬೆಳೆಸಿ ಉನ್ನತ ಸ್ಥಾನದಲ್ಲಿ ಕೂಡಿಸಿ ಅವನ ಈ ರೀತಿ ನಿಮ್ಮ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊಳ್ಳೋ ದುಷ್ಟಶಕ್ತಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಈಶ್ವರ ಭಸ್ಮಾಸುರನ್ ಕೂಡ ವರ ಕೊಟ್ಟ. ಕಾಮನ್ನ 3ನೇ ಕಣ್ಣಿಂದ ಸುಟ್ಟ. ಕೊಡೋನಿಗೆ ಸುಡೋ ಶಕ್ತಿನೂ ಇರುತ್ತೆ. ಅವನ್ನ ನೀನು ದುಷ್ಟಶಕ್ತಿ ಅಂತ ಕರೆಯೋದ್ರಿಂದ ಅವನ ದೈವತ್ವಕ್ಕೇನು ನಷ್ಟ ಇಲ್ಲ. ನೋಡು, ಈ ದೇವರ ತೀರ್ಪುನ ನೀನ್ ಆಗೋಲ್ಲ ಅಂದ್ರೆ ದೈವದ್ರೋಹಿ ಆಗ್ತೀಯಾ, ವಿನಾಶದ ಕಡೆ ಕಾಲಿಡ್ತೀಯ. ಯಾವುದು ಬೇಕು ನೀನೇ ತೀರ್ಮಾನ ಮಾಡ್ಕೊ. ಯಾಕೊಂಥರ ಇದ್ದೀರಾ? ಏನಿಲ್ಲ, ನಾಳೆ ಒಂದು ಜಡ್ಜ್ಮೆಂಟ್ ಇತ್ತು, ಅದನ್ನ ತಲೆಗೆ ಹಚ್ಕೊಂಬಿಟ್ಟೆ. ದೇವ್ತೋಗಿದ್ದೀನಲ್ಲ,
ಕೇಸ್ ಅಂತದ್ದು. ನೋಡು, ನೀನು ಹಾಲಿಟ್ಬಿಟ್ಟು ಮಲ್ಕೋ. 748 ಜನರ ಮಾರಣ ಹೋಮಕ್ಕೆ ಕಾರಣನಾದ ಅಪರಾಧಿ TNT ಎಕ್ಸ್ಪರ್ಟ್ ರಾಮಯ್ಯನಿಗೆ IPC ಸೆಕ್ಷನ್ 302 ಪ್ರಕಾರ ಮರಣದಂಡನೆಯನ್ನ ವಿಧಿಸಲಾಗಿದೆ. ಶಿಕ್ಷೆ ನಮ್ ಭಕ್ತನಿಗೆ ಇಂಪಾಸಿಬಲ್. ಈ ದೇವ್ರಿರೋವರೆಗೂ ನಮ್ ಭಕ್ತನಿಗೆ ಬೇರೆ ಯಾರ ಕೈಯಿಂದಲೂ ಶಿಕ್ಷೆ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಮೃತ್ಯುಂಜಯ, ಕಾಂಟ್ಯಾಕ್ಟ್ ಜನರಲ್ ಶ್ರೀನಿವಾಸ್, ಆ TNT ಎಕ್ಸ್ಪರ್ಟ್ ನ ಬಿಡುಗಡೆ ಮಾಡೋದಕ್ಕೆ ಏರ್ಪಾಡು ಮಾಡು. ಎಸ್ ಸರ್. ಯಮರಾಜ್, ನಮ್ ಸಂಸ್ಥೆಯಿಂದ ಉಪಕಾರ ಹೊಂದಿ ನಮಗೆ ಮೋಸ ಮಾಡಕ್ ನೋಡಿದ್ದ ಜಡ್ಜ್ ಸಾಹೇಬನಿಗೆ ನಾನೇ ಮರಣದಂಡನೆ ವಿಧಿಸಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅವನ್ ಸುಮ್ನೆ ಸಾಯ್ಬಾರ್ದು, ಬಿಲಿ ಬಿಲಿ ಅಂತ ಒದ್ದಾಡ ಸಾಯ್ಬೇಕು. ಪ್ರತಿದಿನ ಬೆಳಿಗ್ಗೆ ಗಾಲ್ಬಡ ಹೋಗ್ತಾನೆ, ಅಲ್ಲೇ ಯಾರು ನೀವು? ಬನ್ನಿ ಸರ್. ಇನ್ಸ್ಪೆಕ್ಟರ್ ಸರ್, ನಾನು ಬೆಳಿಗ್ಗೆ ಗಾಲ್ಫ್ ಆಡಕ್ ಬರ್ಬೇಕಾದ್ರೆ ಈ ಡೆಡ್ ಬಾಡಿ ಇಲ್ಲಿ ಬಿದ್ದಿತ್ತು. ಏನು ಅಂದ್ರೆ ಅಣ್ಣ ಅನಿರೀಕ್ಷಿತವಾಗಿ ಸತ್ರು ಅಂದ್ರೆ ನನಗೆ ಯಾಕೋ ನಂಬಿಕೆನೆ ಬರ್ತಾ ಇಲ್ಲ. ನನಗೂ ಹಾಗೆ ಅನ್ಸ್ತಾ ಇದೆ ಅಣ್ಣ. ಯಾರೋ ನಮ್ಮ ಇಡೀ ಕುಟುಂಬನೇ ನಾಶ ಮಾಡ್ಬೇಕು ಅಂತಿದ್ದಾರೆ. ಅವತ್ತು ಅಣ್ಣ ಗಾಲ್ಫ್ ಕ್ಲಬ್ ನಿಂದ ಬಂದಾಗ ಅವನ್ ಮುಖನೇ ಒಂಥರ ಇತ್ತು. ಊಟನೂ ಮಾಡ್ಲಿಲ್ಲ, ಯಾರ ಹತ್ರ ಸರಿಯಾಗಿ ಮಾತಾಡ್ಲಿಲ್ಲ. ರಾತ್ರಿ ಎಲ್ಲ ಒಬ್ಬರೇ ಕುತ್ಕೊಂಡು ಏನೇನೋ ಬರ್ದು ಗೀಚಾಕ್ತಿದ್ರು. ಆ ಪೇಪರ್ ಎಲ್ಲ ಬಿಸಾಕ್ಬಿಟ್ಟಿಯಾ? ಇಲ್ಲಣ್ಣ, ಎಲ್ಲ ಹಾಗೆ ಇದೆ.
ಸುಶೀಲ, ವಿಚಿತ್ರವಾಗಿದೆಯಲ್ಲ. ಅಪರಾಧಿ ಅಪರಾಧಿ ಅಲ್ಲ, ಗಿಲ್ಟಿ ನಾಟ್ ಗಿಲ್ಟಿ, ಈ ರೀತಿ ಎಲ್ಲಾ ಪೇಪರ್ಲು ಗೀಚ್ ಬಿಸಾಕಿದಾರಲ್ಲ. ನನ್ಗನ್ಸತ್ತೆ ನಮ್ ಯಾರಿಗೂ ಗೊತ್ತಿಲ್ಲದೆ ಏನೋ ನಡೆದಿದೆ ಅಂತ ಕಾಣುತ್ತೆ. ಅಣ್ಣನ್ಗೆ ದಿನ ಡೈರಿ ಬರೆಯೋ ಅಭ್ಯಾಸ ಇತ್ತು, ಅದನ್ನ ನೋಡಿದ್ರೆ ಏನಾದ್ರೂ ಸುಳಿವು ಸಿಕ್ಬಹುದು. ಕರೆಕ್ಟ್, ಗುಡ್ ಐಡಿಯಾ. ದುರಾದೃಷ್ಟದ ದಿನ. ಕಾಣದ ದೇವರನ್ನು ಕಾಣದೆ ಹೋಗಿದ್ರೆ ಚೆನ್ನಾಗಿತ್ತು. ಗಾಲ್ಫ್ ಗ್ರೌಂಡ್ ಅಲ್ಲಿ ಅವನನ್ನು ಕಂಡಾಗ ನನ್ನ ಕಲ್ಪನೆಯ ಚಿತ್ರ ನುಚ್ಚುನೂರಾಯಿತು. ಅವನಾಡಿದ ಮಾತುಗಳಿಂದ ಅವನ ನಡೆನುಡಿಗಳ ಬಗ್ಗೆ ಊಹಿಸಿದ್ದು ಇಷ್ಟೇ. ಅವನೊಬ್ಬ ಸ್ವಾರ್ಥಿ, ಸಮಾಜಘಾತಕ. ಸಹಾಯ ಮಾಡೋ ನೆಪದಲ್ಲಿ ಸಮಾಜದ ಉನ್ನತ ವ್ಯಕ್ತಿಗಳ ಸಂಪರ್ಕ ಬೆಳೆಸಿ ತನ್ನಿಚ್ಛೆಗೆ ಅನುಗುಣವಾಗಿ ಅವರನ್ನು ಉಪಯೋಗಿಸಿಕೊಳ್ಳುವ ಪ್ರವೃತ್ತಿ ಉಳ್ಳ ಒಬ್ಬ ವ್ಯಕ್ತಿ. ತನ್ನಂತೆ ಕೇಳದಿದ್ದರೆ ನಾಶದ ಕಡೆ ಹೆಜ್ಜೆ ಇಡುತ್ತೀಯಾ ಎನ್ನುವ ಅವನ ಎಚ್ಚರಿಕೆ ಮಾತುಗಳನ್ನು ಕೇಳಿದಾಗ ನನಗೆ ಬಂದ ಆಕ್ರೋಶದಲ್ಲಿ ಏನು ಮಾಡುವುದೋ ತಿಳಿಯಲಿಲ್ಲ. ಆದರೆ ನನ್ನ ದುರಾದೃಷ್ಟ, ಅವನ ಋಣದಲ್ಲಿ ನಾನಿದ್ದ ಕಾರಣ ನನ್ನ ಆಕ್ರೋಶ ಮರಳಿನಲ್ಲಿ ಬಿದ್ದ ನೀರಿನಂತಾಗಿದೆ. ಸಂತೃಪ್ತಿಯಿಂದಿರುವ ನನ್ನ ಕುಟುಂಬಕ್ಕೆ ಆಪತ್ತು ಬರುವುದೆಂಬ ಸಂಶಯ ಮೂಡಿದೆ. ನ್ಯಾಯವನ್ನು ತಲೆ ಕೆಳಗೆ ಮಾಡುವ ಪರಿಸ್ಥಿತಿ ಒದಗಿದೆ. ಇದು ನನಗೆ ಅಗ್ನಿ ಪರೀಕ್ಷೆಯ ಕಾಲ. ಒಂದು ಕಡೆ ಕಾಣದ ದೇವರ ಬೆದರಿಕೆ, ಇನ್ನೊಂದು ಕಡೆ ನನ್ನ ಸಂಸಾರದ ರಕ್ಷಣೆ ಜವಾಬ್ದಾರಿ. ಏನು ಮಾಡುವುದಕ್ಕೂ ತೋಚದಾಗಿದೆ. ಕರ್ತವ್ಯವೇ, ಕೃತಜ್ಞತೆ. ಅಣ್ಣ, ಆ ಕಾಣದ ದೇವರು ಯಾರೇ ಆಗಿರ್ಲಿ, ಅವನು ಮಾಡಿರೋ ಈ ಅಧರ್ಮದ ಎದುರು ನಾನ್ ಧರ್ಮಕ್ಕೋಸ್ಕರ ಯುದ್ಧ ಮಾಡೇ ಮಾಡ್ತೇನೆ.